ಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹೊಸ ಭಾರತಕ್ಕಾಗಿ ವಕೀಲರು ಈ ಸಂಘಟನೆ ಆಯೋಜಿಸಿದಂಥ ಜನಸಂಖ್ಯಾ ಬಾಹುಳ್ಯ ಮತ್ತು ರಾಷ್ಟ್ರೀಯ ಬಿಕ್ಕಟ್ಟು ಅನ್ನುವ ವಿಷಯವನ್ನು ಕುರಿತು ಒಂದು ಅವಲೋಕನೆಗಾಗಿ ಇವತ್ತಿನ ಈ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯ ಮುಖ್ಯ ವಕ್ತಾರರಾಗಿ ಶ್ರೇಷ್ಠ ನ್ಯಾಯಾಧೀಶ ಕರ್ನಾಟಕ ಮತ್ತು ಒಡಿಶಾದ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ನಿವೃತ್ತರಾಗಿರುವಂತಹ ಚಿಂತಕರು ಜಸ್ಟಿಸ್ ಕೃಷ್ಣ ದೀಕ್ಷಿತ್ ರೆಡ್ಡಿಯು ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದಂತಹ ಅಡ್ವೊಕೇಟ್ ವಿವೇಕ್ ಸುಬ್ಬಾರೆಡ್ಡಿ ಅವರಲ್ಲಿಯೂ ಹಾಗೂ ಹಿರಿಯ ಕಿರಿಯರಾದಂಥ ಎಲ್ಲ ನ್ಯಾಯವಾದಿಗಳಲ್ಲಿಯೂ ಅನ್ಯರಲ್ಲಿಯೂ ಅನಂತ ವಂದನೆಗಳು. ನನಗೆ ಭಾಳ ಈ ಕಡೆ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ. ನಾನು ಮಾತಾಡೋ ಹೊತ್ತಿನಾಗ ಸ್ವಲ್ಪ ಗ್ರಾಮೀಣ ಮನುಷ್ಯ ಅದೀನಿ. ನನ್ನ ಭಾಷೆ ನಿಮಗೆ ತಿಳಿಯುತ್ತಾ ಅಂತ ನನಗೆ ಅನ್ಸುತ್ತೆ. ಅವ್ರು ಸಾಯ್ಬರ್ದಾಗ ಅವ್ರು ಸಾಯ್ಬರ್ ಭಾಷೆದಾಗ ಮಾತಾಡಿದ್ರು. ನಾನು ಹಳ್ಳಿ ಮನುಷ್ಯ ಅದೀನಿ, ಹಳ್ಳಿ ಭಾಷೆದಾಗ ಮಾತಾಡ್ತೀನಿ. ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ಮ ದೇಶದ್ದು ಎಲ್ಲ ಹೇಳಿದ್ರು. ನಮ್ಮ ದೇಶದ್ದು ಒಟ್ಟು ಕ್ಷೇತ್ರ 8,82,000 ಸ್ಕ್ವೇರ್ ಕಿಲೋಮೀಟರ್ ಈ ದೇಶದ ಒಟ್ಟು ಕ್ಷೇತ್ರಫಲ. ಅದರಲ್ಲಿ 7,500 ಕಿಲೋಮೀಟರ್ ಸಮುದ್ರದ ಸೀಮೆ ಇದೆ. ಆಮೇಲೆ 15,500 ಕಿಲೋಮೀಟರ್ ಭೂ ಸೀಮೆ ಇದೆ. ಅಕ್ಕಪಕ್ಕದ ದೇಶಗಳಿಗೆ ಹೊಂದ್ಕೊಂಡಂತ ಸೀಮೆ. ಇಲ್ಲಿರುವಂಥ ರಾಜ್ಯಗಳು, ಕೇಂದ್ರ ಶಾಸಿತ ಪ್ರದೇಶಗಳು ತಮ್ಗೆ ಗೊತ್ತು. 7,100 ಜಿಲ್ಲೆಗಳಿವೆ. ಸುಮಾರು 1,500 ತಹಸೀಲ್ಗಳಿವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ ಹೇಳ್ದಂಗ ನಾವೊಂದು 40 ಕೋಟಿ ಇದ್ದೀವಿ, 30 ಕೋಟಿ ಇಲ್ಲಿ ಉಳಿದೀವಿ, ಒಂದು 10 ಕೋಟಿ ಆ ಕಡೆ ಹೋಗಿದ್ರು. ಆನಂತರದ ಕಾಲದಲ್ಲಿ ಎಷ್ಟು ಜನ ಅಲ್ಲಿ ನಮ್ಮ ಮಂದಿ ಉಳ್ಕೊಂಡಿದ್ರು ಹಿಂದೂಗಳು ಪಾಕಿಸ್ತಾನದಲ್ಲಿ, ಅಷ್ಟೇ ಮುಸಲ್ಮಾನರು ಈ ಕಡೆ ಉಳ್ಕೊಂಡು ಎಷ್ಟು ಉಳ್ಕೊಂಡಿದ್ರು ಅಂತ ತಮ್ಬೋದು. ಎಷ್ಟು ಜನ ಅಲ್ಲಿದ್ರು ಅಷ್ಟೇ ಜನ ಇಲ್ಲಿ ಅವ್ರು ಉಳ್ಕೊಂಡಿದ್ರು. ಆದ್ರೆ ಇವತ್ತಿನ ದಿವಸ ನೋಡಿದ್ರೆ ಅಲ್ಲೇ ನಮ್ಮವ್ರು ಎಷ್ಟು ಜನ ಉಳ್ದಾರ, ಇಲ್ಲಿ ಉಳ್ದವ್ರು ಎಷ್ಟು ಜನ ಹೆಚ್ಚಾಗಿ. ಇದನ್ನ ನೋಡಿದ್ರೆ ತಮ್ಗೆ ಅಂದಾಜು ಬರುತ್ತೆ. ಯಾಕಂದ್ರ ಅವತ್ತು 10 ಕೋಟಿ ಹೋಗಿದ್ರಲ್ಲ, ಅವ್ರು ಈಗ ಸುಮಾರು 40 ಕೋಟಿಗೆ ಬಂದಿದ್ದಾರೆ. 2 ಕೋಟಿ ಬಾಂಗ್ಲಾ ಮತ್ತು ಪಾಕಿಸ್ತಾನ ಸೇರಿ 23ರಿಂದ 28% ಇದ್ರು ಆ ಜನಸಂಖ್ಯೆ. ಅವ್ರೀಗ 2-3% ಬಂದಿದ್ದಾರೆ. ನಮ್ಮಲ್ಲಿ 28% ನಮ್ಮ ಜನ ಏನಿದ್ರು, ಇಲ್ಲಿ ನಮ್ಮ ದೇಶದ ಜನಸಂಖ್ಯೆ ಇದನ್ನ ನೋಡಿದ್ರೆ ಅವಾಗ 4-6% ಇದ್ರು ಏನೋ. ಈಗ ಸುಮಾರು ಒಂದು 20% ದಾಟಿ ಮುಂದೆ ಹೋಗ್ಯಾರ. ಎಲ್ಲರೂ ದಾಟ. ಜನಸಂಖ್ಯೆ ಹೆಚ್ಚಾಗೋದ್ರ ಜೊತೆಗೆ ಈ ಜನಸಂಖ್ಯಾ ಬದಲಾವಣೆ ಏನಿದೆಯಲ್ಲ ಅದನ್ನ ತಾವು ನೋಡಿದ್ರೆ ಒಟ್ಟು 9 ರಾಜ್ಯಗಳು ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. 9 ರಾಜ್ಯಗಳು. ನಮ್ಮ ಒಟ್ಟು 30 ರಾಜ್ಯ. 750 ಜಿಲ್ಲೆಗಳಲ್ಲಿ 200 ಜಿಲ್ಲೆಗಳು ಒಂದು ಕಮ್ಯುನಿಟಿ ಹೆಚ್ಚಾಗೈತಿ. ಮುಸ್ಲಿಮ್ರು ಹೆಚ್ಚಾಗಿದ್ದಾರೆ, ಹಿಂದೂಗಳು ಕಡಿಮೆ ಆಗಿದ್ದಾರೆ. ಅಥವಾ ಕ್ರಿಶ್ಚಿಯನ್ರು ಹೆಚ್ಚಾಗಿದ್ದಾರೆ, ಹಿಂದೂಗಳು ಕಡಿಮೆ ಆಗಿದ್ದಾರೆ. ಮೊದಲಿದ್ದವ್ರು ಎಲ್ಲರೂ ಹಿಂದೂಗಳೇ ಇತ್ತು. ಸೀಮಾ ಭಾಗದ ದೇಶದ ಸೀಮೆಯಲ್ಲಿರುವಂತ 300 ತಹಸೀಲುಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಅದು ಬಾರ್ಡರ್ನಲ್ಲಿ. ಒಳಗಡೆ ಏನೇನೋ ಸಾಕಷ್ಟು ಆಗಿದೆ. ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಅಂತ ನಾವು ಒಂದ್ಸಾರಿ ನೋಡಿದ್ರೆ ನಮ್ಮ ದೇಶದ ಬಂದಿರುವ ಬಿಕ್ಕಟ್ಟು ಏನು, ಸಂಖ್ಯೆ ಹೆಚ್ಚಾಗಿದ್ದು ಯಾರ್ದು ಅನ್ನೋದನ್ನು ಸರ್ ಹೇಳಿದ್ರು. ನಾವು ಯಾರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆಮೇಲೆ ನಮ್ಮ ಸುತ್ತಮುತ್ತ ಯಾರಿಗೆ ಅನುಕೂಲ ಆಗುವಂತಹ ಜನ ಇದ್ದಾರೆ. ಒಂದ್ ಕಡೆ ಭೂಟಾನ್ ಇದೆ. ಆ ಭೂಟಾನ್ದವರು ನಮ್ಮ ಗಂಡತಂಬ್ರು ಅಲ್ಲ, ನಮ್ಮ ಸಂಬಂಧಿಕರು ಅಲ್ಲ. ಯಾವಾಗಾರ ಒಂಜರ ಬೇಸಿರ್ತಾರ, ಯಾವಾಗಾರ ಒಂಜರ ಮತ್ತೇನೇನೋ ಕ್ಯಾಗಮತಿ ಮಾಡ್ತಾರೆ. ಮ್ಯಾನ್ಮಾರ್ ತಾವು ನೋಡಿರಿ, ಯಾವಾಗೂ ನಮ್ಮ ಜೊತೆ ನಮ್ಮವರಾಗಿ ಇಲ್ಲಿವರೆಗೂ ಸ್ವಾತಂತ್ರ್ಯ ನಂತರ ಅವ್ರು ಉಳ್ಕೊಂಡಿಲ್ಲ. ಬಾಂಗ್ಲಾದೇಶ್ ನೋಡಿರಿ, ನಮ್ದ ತಿಂದ್ರು, ನಮ್ದ ಉಂಡ್ರು, ಈಗ ಹೆಂಗ್ ಹೊಳ್ಳಿ ಬಿದ್ರು ಅನ್ನೋದನ್ನು ನಾವು ನೋಡ್ತೀವಿ. ಅವ್ರು ಏನಿದ್ರಲ್ಲ ಅವ್ರ ಮೂಲ ಸ್ವಭಾವವನ್ನು ಅವ್ರು ತೋರಿಸಿದ್ರು ಅಂತ ಈಗೆಲ್ಲರೂ ಅಂತಾರ. ನಾ ಅನ್ನೋದಿಲ್ಲ, ಜನ ಅಂತಾರ. ನಾವೇ ಅವ್ರಿಗೆ ಜನ್ಮ ಕೊಟ್ಟವರು. ಕೋಟಿ ಜನ. ಇನ್ನೂ ಸಹಿತ ನಾವು ಅವತ್ತಿನ ಯುದ್ಧದೊಳಗೆ ಏನು ಹಣ ಖರ್ಚು ಮಾಡಿದ್ವಿ ಅದ್ರೊಳಗೆ 5 ಪೈಸೆ ಟ್ಯಾಕ್ಸ್ ಇವತ್ತು ತುಂಬ್ತಾ ಇದ್ದೀವಿ. ಬಾಂಗ್ಲಾ 71ರ ಯುದ್ಧಕ್ಕೆ ಏನು ಖರ್ಚು ಮಾಡಿತ್ತು ಅವಾಗ ಅದರ ಹಣ ಇವತ್ತು ತುಂಬ್ತಾ ಇದ್ದೀವಿ. ಆದಾಗ್ಯೂ ಬಾಂಗ್ಲಾದೇಶಿಗರು ಏನ್ ಮಾಡಿದ್ರು ಅಂತ ಅನ್ನೋದನ್ನು ನಾವು ನೋಡ್ತೀವಿ. ಆ ನಂತರ ಪಾಕಿಸ್ತಾನದಲ್ಲಿ ಹೋದ್ರೆ ತಮ್ಗೆ ಗೊತ್ತೇ ಇದೆ, ಸ್ವಾತಂತ್ರ್ಯ ಸಮಯದಲ್ಲಿ 14 ಆಗಸ್ಟ್ ದಿಂದ 14 ಸೆಪ್ಟೆಂಬರ್ವರೆಗೆ ಸುಮಾರು ಒಂದು 25ರಿಂದ 30 ಲಕ್ಷ ಜನರ ಕಗ್ಗೊಲೆಯನ್ನು ಮಾಡಿ ಒಟ್ಟಾಗಿತ್ತು. ಅಷ್ಟಾಗಿನೂ ಸಹಿತ ಯಾರು ಉಳಿದ್ರು ಅಲ್ಲಿ ಆ ಉಳಿದವ್ರನ್ನ ಕರ್ಕೊಂಡು ಬರುವ ಸಲುವಾಗಿ ಆಗಿನ ರಕ್ಷಾ ಮಂತ್ರಿಗಳಾಗಿದ್ದಂತ ಸರ್ದಾರ್ ಬಲ್ದೇವ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ಗೆ ಹೇಳಿದ್ರು, ನೀವು ಸ್ವಲ್ಪ ಅಲ್ಲಿ ನಮ್ಮ ಜನ ಏನು ಉಳಿದಾರ ಅವ್ರನ್ನ ಸುರಕ್ಷಿತ ಕರ್ಕೊಂಡು ಬರುವ ಸಲುವಾಗಿ ಅಥವಾ ಸುರಕ್ಷಿತ ಅವ್ರನ್ನ ಹೊರಗೆ ಹಾಕುವ ಸಲುವಾಗಿ, ಪಾಕಿಸ್ತಾನದಿಂದ ಹೊರಗೆ ಹಾಕುವ ಸಲುವಾಗಿ ಗೋಳ್ವಲ್ಕರ್ ಗುರೂಜಿ ಅವ್ರ ಜೊತೆ ಚರ್ಚೆ ಮಾಡಬೇಕು, ಅವ್ರಿಗೆ ವಿನಂತಿ ಮಾಡ್ಕೋಬೇಕು ನೀವು. ಯಾಕಂತಂದ್ರೆ ನಾವು ಯಾರ ಭರವಸೆಯ ಮೇಲಿಲ್ಲ, ಹಾಗೆ ದೇವರ ಭರವಸೆಯ ಮೇಲೆ ಬಿಟ್ಟು ಬಂದಿದ್ದಾರೆ ಕೆಲವು ಜನ. ಇನ್ನು ಉಳಿದವರೆಲ್ಲ ದೇವರ ಭರವಸೆ ಮೇಲಿದ್ದಾರೆ. ಅವ್ರ ಜೀವಂತ ಹೊರಗೆ ಬರುವ ಸಲುವಾಗಿ ಸಂಘದ ಕಾರ್ಯಕರ್ತರು ಪ್ರಾಣಗಳನ್ನ ಪಣಕ್ಕಿಟ್ಟು ಅಲ್ಲಿ ಹಿಂದೂಗಳನ್ನ ಹೊರಗೆ ತೆಗಿತಾರೆ. ನೀವು ಇನ್ನಷ್ಟು ವಿನಂತಿ ಮಾಡ್ಕೊಳ್ಳಿ. ಅಲ್ಲಿ ದಿನಾಲು ಸ್ವಯಂ ಸೇವಕರು ಸಾಯ್ತಾ ಇತ್ತು, ಆದ್ರೆ ನಮ್ಮ ಜನರನ್ನು ಹೊರಗೆ ತೆಗಿತಾರೆ.
ಅದೇ ಸಮಯದೊಳಗೆ ನಮ್ಮವರೇ ಆದಂಥವ್ರು ಕೆಲವರು ಇಚ್ಛೆ ಪಟ್ಟು ಹೋದ್ರು. ಬ್ಯಾರಿಸ್ಟರ್ ಅಂಬೇಡ್ಕರ್ ಅವ್ರು ಈ ಕಡೆ ಉಳಿದ್ರೆ ಇನ್ನೊಬ್ರು ಆ ಕಡೆ ಹೋಗಿದ್ರು. ಜೋಗೇಂದ್ರನಾಥ್ ಮಂಡಲ್ ಅವರು ಅವ್ರಿಗೆ ಒಂದೇ ವರ್ಷದಲ್ಲಿ ಭ್ರಮ ನಿರಸನೆ ಆಯ್ತು. ನಮ್ಮ ದಲಿತ ಬಾಂಧವರನ್ನು ಕಟ್ಕೊಂಡು ಅವರೊಂದು ದೊಡ್ಡ ದೇಶ ಕಟ್ಟಬೇಕು ಅಂತ ಹೋಗಿದ್ರು. ಒಂದೇ ವರ್ಷದೊಳಗೆ ಭ್ರಮ ನಿರಸನೆ ಆಯ್ತು, ಕಗ್ಗೊಲೆ ಆಯ್ತು ನಮ್ಮ ಜನರದು. ನಮ್ಮ ತಾಯಂದಿರ ಹತ್ಯೆ ಹೇಗಾಯ್ತು, ಅತ್ಯಾಚಾರ ಹೇಗಾಯ್ತು, ಇದನ್ನ ಓದ್ಬೇಕು ನಾವು. ಅಂಥದ್ರೊಳಗ ಆ ಮನುಷ್ಯ ಓಡಿ ಬಂದ. ಆ ದೇಶದ ಕಾನೂನು ಮಂತ್ರಿ ಆಗಿದ್ದ ಮನುಷ್ಯ ಓಡಿ ಬಂದ. ಬಂಗಾಲದ ನಿರಾಶ್ರಿತರ ಶಿಬಿರದಲ್ಲಿ ಅವ ಚಿಟ್ಕಾವದವನು ಮೊದಲು. ಬಂಗಾಲದ ನಿರಾಶ್ರಿತರ ಶಿಬಿರದೊಳಗ ಬೇವಾರಸ್ ಪದ್ಧತಿಯಲ್ಲಿ ಸತ್ತು. ಡೆಮೋಗ್ರಫಿ ಚೇಂಜ್ ಆಯಿತು ಅಂತಂದ್ರೆ ಏನಾಗ್ತದೆ ನಮ್ಮ ದೇಶದಲ್ಲಿಯೂ ಸತ್ತ, ಅಲ್ಲಿಯೂ ಸಹ ಎಲ್ಲೇ ಜಗತ್ತಿನೊಳಗೆ ತಾವು ಈಗ ನೋಡಿದಿರಿ. ಮೊನ್ನೆನ ಸ್ಪೇನ್ದೊಳಗೆ ಏನಾಯ್ತು ಅಂತ ನಾನೇನು ತಮ್ಗೆ ಹೇಳ್ಬೇಕಾಗಿ. ಈಶಾಡಿ ಹೋಗ್ತಿರಿ ಮಂದಿ ಹೋಗಿ ಒಂದು ದೇಶದ ಒಂದು ಭಾಗವನ್ನ ವಶಪಡಿಸಿಕೊಂಡು ಫ್ರಾನ್ಸ್ನೊಳಗೆ 90ರ ದಶಕದೊಳಗೆ ಹೋದಂಥ ಜನ, ಅದು 4ನೇ ದರ್ಜೆ ಸೇವೆ ಮಾಡ್ಲಿಕ್ಕೆ ಹೋದಂಥ ಜನ, ನೌಕರಿಗೆ ಹೋದಂಥ ಜನ ಇವತ್ತು ಫ್ರಾನ್ಸ್ ದೇಶವನ್ನೇ ನಮ್ಮ ಕೈ ಕೊಡಬೇಕು ಅಂತ ಕೇಳ್ತಾರೆ. ಆಸ್ಟ್ರೇಲಿಯಾದಲ್ಲಿ ಕೆಲಸಕ್ಕಂತ ಹೋದವ್ರು 4-6 ಮಂದಿ ಇವತ್ತು ಆ ದೇಶಕ್ಕೆ ದೊಡ್ಡ ಆಹ್ವಾನ ಕೂತರು. ಜಗತ್ತು ಯಾವ ಕಮ್ಯುನಿಟಿ ಆಹ್ವಾನ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ನೋಡ್ತೀವಿ. ಇನ್ನ ನಮ್ಮಂಥವ್ರು ಇರ್ತೀವಿ, ಮಾತಾಡ್ತೀರಿ, ನಿಮ್ಮಂಥವ್ರು ಒಟ್ಟೆ ಏನು ಮಾತಾಡಂಗಿಲ್ಲ, ನೀವು ಸುಮ್ಮನೆ ಇರ್ತೀರಿ. ಏನೇನಾಗ್ತೈತಿ ನೋಡೋಣ, ಆಮ್ಯಾಗ ಏನಾಗ್ತೈತಿ ನೋಡೋಣ ಅಂತೀರಿ, ಇಷ್ಟೇ. ಇದು ಬದಲಾವಣೆ ಯಾಕಾಯ್ತು? ಮೊದಲು ಜನಸಂಖ್ಯೆ ಹೆಚ್ಚಾಗಾಯ್ತು, ಯಾರ್ದಾಯ್ತು ಅನ್ನೋದು ತಮ್ಗೆ ಗೊತ್ತ. ಜನಸಂಖ್ಯೆ ಹೆಚ್ಚಾಯ್ತು, ಆಗ ಅವ್ರದ್ದಾಯ್ತು. ಅವ್ರ ಜನಸಂಖ್ಯೆ ಹೆಚ್ಚಾಯ್ತು ಅಂದ್ರೆ 2011 ನಾವು ಇನ್ನೂ ಸೆನ್ಸಸ್ ತಗೊಂಡು ಮಾತಾಡ್ತೀವಿ. 21ಕ್ಕೆ ಆಗ್ಬೇಕಾಗಿತ್ತು, ಕೋವಿಡ್ ಬಂತು, ಈಗ ಆಗಿದೆ. ಇನ್ನು ಅಂಕಿಅಂಶಗಳು ಬರ್ಬೇಕು. ಬಂದ ನಂತರ ನಮ್ಗೆ ಗೊತ್ತಾಗ್ತೈತಿ ನಮ್ಮ ಸ್ಥಿತಿ ಏನೈತಿ. ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಾಗೋದ ಕಾರಣಗಳು ಏನೇ? ಒಂದು ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರದ ಕುರಿತಾದಂಥ ಒಂದು ಕಳಕಳಿ ಇತ್ತು ಅಂತಂದ್ರೆ ಅವ್ರ ದೇಶಕ್ಕೆ ಹೇಗಬೇಕು ಹಾಗೆ ಇರಬೇಕು ಅಂತ ವಿಚಾರ ಮಾಡ್ತಾರೆ. ಎರಡನೇದ್ದು ನಮ್ಮ ಅಜ್ಞಾನ, ನಾ ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮೂರನೇದ್ದು ಜನಸಂಖ್ಯೆ ಹೆಚ್ಚು ಮಾಡೋದು ಯಾಕಂತಂದ್ರೆ ಸಂವಿಧಾನಾತ್ಮಕವಾಗಿ ಈ ದೇಶ ನಡೆದಿದ್ರೆ ಸಂವಿಧಾನಾತ್ಮಕವಾಗಿನೇ ಈ ದೇಶವನ್ನು ನಮ್ಮ ಕೈಯಲ್ಲಿ ತಗೋಬೇಕು. ಅಂದ್ರೆ 2047 ಸುಮಾರಿಗೆ ಈಗ ಹೆಂಗ್ ನಡೆದೈತಿ ಹಿಂಗ ನಡ್ಕೊಂತ ಹೋಯ್ತು ಅಂದ್ರೆ 47 ಸುಮಾರಿಗೆ ಪ್ರಜಾಪ್ರಭುತ್ವದ ಪದ್ಧತಿಯಲ್ಲಿಯೇ ಭಾರತ ಸರ್ಕಾರವನ್ನು ಕೈಯಲ್ಲಿ ತಗೊಳ್ಳಿಕ್ ಬರ್ತದ. ಆಮ್ಯಾಗ ಒಂದೇ ದಿನದಲ್ಲಿ ಈ ಸಂವಿಧಾನವನ್ನ ಅಬಾಲಿಷ್ ಮಾಡಿ ಮತ್ತೇನನ್ನು ಹೊಸ ಸಂವಿಧಾನ ತರ್ಲಿಕ್ಕೆ ಬರ್ತೈತಿ ಅನ್ನುವಂಥ ಒಂದು ಉದ್ದೇಶ. ನಾನು ಆ ಕಡೆ ಈ ಕಡೆ ಓದಿದ್ದು ಒಂದು ದೊಡ್ಡ ಹಿಡನ್ ಅಜೆಂಡಾ, ಭಾರತವನ್ನ ಇಸ್ಲಾಮಿಕ್ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಬೇಕು. ಯಾಕೆಂದ್ರೆ ಸುತ್ತಮುತ್ತಲು 2 ಗಂಟೆ ಅಂತರದಲ್ಲಿ ವಿಮಾನದಿಂದ ಇಡೀ ಎಲ್ಲ ದೇಶಗಳು, ಮುಸ್ಲಿಂ ಕಂಟ್ರಿಗಳು ಇಲ್ಲಿರೋದ್ರಿಂದ, ಆಮೇಲೆ ಇದು 100 ಕೋಟಿ 140 ಕೋಟಿ ದೇಶ ಇರೋದ್ರಿಂದ ಇದನ್ನು ಒಂದ್ಸಾರಿ ಮಾಡಿದೀವಿ ಅಂದ್ರೆ ಜಗತ್ತಿನಲ್ಲಿ ನಾವೇ ನಂಬರ್ 1 ಆಗ್ತೀವಿ. ಇಡೀ ಜಗತ್ತಿನ ಮಾರುಕಟ್ಟೆಯನ್ನ ನಾವೇ ನಿಯಂತ್ರಿಸ್ತೀವಿ. ಇಡೀ ಜಗತ್ತಿನ ಸಂರಕ್ಷಣೆಯನ್ನು ಸಹಿತ ನಾವೇ ಮಾಡ್ತೀವಿ. ನಮ್ಮ ಇಡೀ ಏನ್ ಕನಸಿದೆ, ಜಗತ್ತನ್ನೇ ಇಸ್ಲಾಮೀಕರಣಕ್ಕೆ ಒಳಪಡಿಸುವಂತ ಕನಸಿದೆ, ಅದನ್ನ ನನಸು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಆದ್ದರಿಂದ ಏನಕ್ಕೇನ ಪ್ರಕಾರೇಣ ನಮ್ಮ ದೇಶವನ್ನ ಅದಕ್ಕೆ ಒಳಪಡಿಸಬೇಕು ಅಂತ ಕೆಲವು ಜನ ಭಾವಣಿಕೆಯಲ್ಲಿ ಇದ್ದಾರೆ. ಇನ್ನು ಮತ್ತೊಂದು ಜನಸಂಖ್ಯೆ ಒಂದು ದೃಷ್ಟಿಯಲ್ಲಿ ಯಾವ ರೀತಿಯಿಂದ ಹೆಚ್ಚಾಗ್ತಾ ಇದೆ ನೋಡ್ರೆ, ಕೆಲವೊಂದು ಕಮ್ಯುನಿಟಿ ಒಂದು ಬಹು ಪತ್ನಿತ್ವದಿಂದ ಅಂತ ನಾವು ಕೇಳಿದ್ವಿ. ನಾವೇನಂತೀವಿ ಹಮ್ ದೋ ಹಮಾರ ಏ, ಇನ್ ಮತ್ತೊಬ್ರು ಏನಂತಾರ ಹಮ್ ಪಾಸ್ ಹಮಾರ 25. ಇದು ಸತ್ಯ. ಹೀಗೆ ಮಾಡ್ಕೊಂತ ಹೊಂಟಿವಿ ಅಂತಂದ್ರೆ ಏನಾದಿತ್ತು ಮುಂದೆ ಕೇಳಬೇಡ್ರಿ. ದೇವರೆಲ್ಲ ಸಲುತಾನ, ಹುಟ್ಟಿಸಿದ ಮೇಲೆ ದೇವ್ರೇನು ಹುಲ್ಲು ಮೇಯಿಸ್ತಾನೇನೋ ಅಂತ ಹಿಂಗ್ ಅಂತ ನಂಬುದ್ರೊಳಗ ಹೀಗೆ ಹೇಳಿದಾರ, ನಾವು ಹೀಗೆ ಮಾಡ್ತೀವಿ ಅಂತ ಒಂದ್ ಕಡೆ ನಾವು ಹೊರಟಿದ್ವಿ. ಆಮೇಲೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಧರ್ಮಾಂತರಕ್ಕೆ ಒಳಪಡಿಸೋದು ಇದ್ದವರು ಆಶೆ ಆಮಿಷಗಳಿಂದಾಗ್ಲಿ ವಿಚಾರಗಳನ್ನ ತಿಳಿಸಿ ಆಗ್ಲಿ. ಇದು ಒಂದು ಪ್ರತಿ ವರ್ಷ ಕನಿಷ್ಠ ಎಷ್ಟು ಜನ ಆಗ್ತಿರಬಹುದು, ಸಣ್ಣದಿಲ್ಲ ಸಂಖ್ಯೆ, ಬಹಳ ದೊಡ್ಡದಿದೆ, ಲಕ್ಷಗಟ್ಟಲೆ. 9 ಲಕ್ಷ ಜನ ಲವ್ ಜಿಹಾದಿಗೆ ಒಳಪಡ್ತಾ ಇದ್ದಾರೆ. ಅದರಲ್ಲಿ 70ರಷ್ಟು ಹುಡುಗಿಯರು ಇಸ್ಲಾಮೀಕರಣಕ್ಕೆ ಒಳಪಡ್ತಾರೆ. ಅದ್ರೊಳಗೆ 70% ಹುಡುಗಿಯರೇನು ನಮ್ಮ ಹೋಗ್ತಾವು, ಅವ್ರಿಗೆ ಒಂದೊಂದು ಮಕ್ಕಳು ಅದು ಅಂತಂದ್ರೆ ಮುಂದಿನ ವರ್ಷ ಅವ್ರ ಚಿಲ್ಡ್ರನ್ ಫ್ಯಾಕ್ಟ್ರಿನೇ ಆಗೋದಲ್ಲಿ, ಮತ್ತೊಂದೇನು ಆಗ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಜನಸಂಖ್ಯೆಯನ್ನು ಹೆಚ್ಚು ಮಾಡುವಂತ ಫ್ಯಾಕ್ಟ್ರೀಸ್ ಅದು ಅಂತಂದ್ರ ವರ್ಷಕ್ಕೆ ದಶ ಲಕ್ಷಗಳಷ್ಟು ಜನಸಂಖ್ಯೆ ಹೆಚ್ಚಾಗ್ತದೆ ಒಂದ್ ಕಡೆ. ಎರಡನೇದ್ದು ಈ ರೀತಿ. ಆಮೇಲೆ ಮೂರನೇದ್ದು ಮಕ್ಕಳ ಕಳ್ಳತನ ಆಗ್ತಾ ಇದೆ. ಹಿಂದುಳಿದ ರಾಜ್ಯಗಳು ಏನಿವೆ ಅಲ್ಲಿ 3 ವರ್ಷ 2 ವರ್ಷ 4 ವರ್ಷದ ಮಕ್ಕಳು ಪ್ರತಿ ವರ್ಷ 60,000 to 65,000 ಮಕ್ಕಳ ಕಳ್ಳತನ ಆಗ್ತಾ ಇದೆ ಸರ್ಕಾರಿ ರಿಪೋರ್ಟ್ ಅನುಸಾರ. ಆ ಕಳ್ಳತನ ಆದಂತ ಮಕ್ಕಳು ಎಲ್ಲಿ ಹೋದ್ರು ಅಂತ ಹುಡುಕಾಡಿದ್ರೆ ಎಷ್ಟೋ ದಿನಗಳ ನಂತರ ಕೆಲವೊಂದು ಶಾಲೆಗಳಲ್ಲಿ ಆ ಮಕ್ಕಳು ಸಿಗ್ತಾರೆ. ಅವು ಯಾವ ಶಾಲೆಗಳು ಸಹಿತ ನಮ್ಮ ಗುರುಕುಲಗಳಲ್ಲ, ನಮ್ಮ ಶಾಲೆಗಳು ಅಲ್ಲ. ಎಲ್ಲಿ ಅಂತ ನಿಮ್ಗೆ ಗೊತ್ತು. ಎಷ್ಟಿವೆ? ನಮ್ಮ ಮಠಕ್ಕೊಬ್ರು ಇಮಾಮ್ ಬಂದಿದ್ರು, ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ ಚೇರ್ಮನ್ ಬಂದಿದ್ರು. ನಮ್ಮ ಗುರುಕುಲ ನೋಡಿದ್ರು. ಏನ್ ಕಲಿಸ್ತೀರಿ ಅಂತ ಕೇಳಿ ನಾನಂದೆ, ಒಳ್ಳೆ ಜೀವನ ಮೂಲ್ಯಗಳನ್ನು ಕಲಿಸ್ತೀವಿ, ದೇಶದ ಮೇಲೆ ಪ್ರೇಮ ಮಾಡಬೇಕು, ತಂದೆ ತಾಯಿಗಳ ಸೇವೆ ಮಾಡಬೇಕು, ಪರಸ್ಪರರೊಂದಿಗೆ ಬಾಂಧವ್ಯದಿಂದ
ಶ್ರದ್ಧೆಯಿಂದ ಇರಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವಂಥ ಶಿಕ್ಷಣ ನಿಮ್ಗೆ ಸಿಗಬೇಕು, ಹಿಂಗೆಲ್ಲವನ್ನು ಕಲಿಸ್ತೀವಿ ಅಂತ ಹೇಳಿದೆ 12 ವರ್ಷದಲ್ಲಿ. ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಗುರುಕುಲಗಳಿವೆ? ನಮ್ಮ ಮದರ್ಸಾ 7,25,000 ಮದರ್ಸಾ ಇವೆ ದೇಶದಲ್ಲಿ, ಏನು ಕಲಿಸ್ತೀರಿ ಅಂತ ಕೇಳಿದೆ. 14 ವರ್ಷ ನಾವು ಒಂದೇ ಗ್ರಂಥವನ್ನು ಕಲಿಸ್ತೀವಿ ಅಂತ. ಆ ಗ್ರಂಥದಲ್ಲಿ ಏನು ಕಲಿಸ್ತೀವಿ ಅಂತ ಕೇಳಿದೆ. ನಮ್ಮ ಗ್ರಂಥದಲ್ಲಿ ನಮ್ಮ ಸಾಹೇಬರು ಏನು ಹೇಳ್ಯಾರ, ನಾವು ಅದನ್ನು ಮೊಹಮ್ಮದ್ ಸಾಹೇಬ್ರು ಏನು ಹೇಳ್ಯಾರ ಅದನ್ನು ಕಲಿಸ್ತೀವಿ ನಾ ಅಂತ. ಆಮ್ಯಾಗ ಓದಿ ನೋಡಿದ್ನ ಪ್ರತಿಯೊಂದು ಅಧ್ಯಾಯದೊಳಗೂ ಒಂದು ಬೇಡ 2 ಆಯಾತಗಳು ಎಂಥವು ಸಿಕ್ಕು ಅಂತಂದ್ರೆ ನಿಮ್ಗೆ ಎಲ್ಲಿ ಸಿಗ್ತಾರ ಅಲ್ಲಿ ಹಿಡೀರಿ, ಬಡೀರಿ, ಬಂದ್ರೆ ಚಲೋ, ಬರ್ಲಿಲ್ಲ ಅಂದ್ರೆ ಮುಗಿಸ್ಬಿಡ. ಸರಿಯಾಗಿ ಹೇಳಿ ನೋಡ್ರಿ, ಬಂದ್ರ ನಿಮ್ ಜೊತೆ ಬಂದ್ರ ಸರಿ, ನಿಮ್ಮದನ್ನು ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಅವ್ರನ್ನ ಮುಗಿಸ್ಬಿಡ. ಇದನ್ನೇ 14 ವರ್ಷ ಕಲಿಸ್ತಾರ. ಇನ್ನು ಮತ್ತೊಂದು ಪದ್ಧತಿ ಜನಸಂಖ್ಯೆ ಹೆಚ್ಚು ಮಾಡೋದು ಯಾವುದು? ನುಸುಳುಕೋರರು. ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ನುಸುಳುಕೋರರು ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ನಿಮ್ಗೆ 12 ಕೋಟಿ ಜನ ನುಸುಳುಕೋರರು ದೇಶದಲ್ಲಿ. 12 ಕೋಟಿ ಬಂದವ್ರನ್ನ ಹೊರಗೆ ಹಾಕೋದು ಅಷ್ಟು ಸುಲಭ ಇಲ್ಲ. ಆಸಾಮದ ಮುಖ್ಯಮಂತ್ರಿಗಳು ಒಬ್ಬರೇ ಹೇಳಿದ್ರು, ನಾವು 60 ಲಕ್ಷ ಜನರನ್ನ ಗುರುತಿಸಿದೀವಿ ನುಸುಳುಕೋರ. ಮತ್ತೆ ಎಷ್ಟು ಜನರನ್ನ ಹೊರಗೆ ಹಾಕಿರಿ? ಒಂದು 5-6 ಸಾವಿರ ಜನರನ್ನ ಹೊರಗೆ ಹಾಕಿ. ಮತ್ತೆ ಇಷ್ಟು ಮಂದಿನ ಹೊರಗೆ ಯಾವಾಗ ಹಾಕೋರು? ಇಲ್ಲ, ನಾವು ಹಾಕ್ಬೇಕಂತೀವಿ, ಅವ್ರು ಕರ್ಕೊಳ್ತಾ ಇಲ್ಲ. ಮತ್ತೆ ಹೆಂಗ್ ಹೊರಗೆ ಹಾಕಿದ್ರಿ? ನಮ್ಮ BSF ಅವ್ರಿಗೆ ಹೇಳಿರ್ತೀವಿ, ಯಾವಾಗ ಆ ಎದುರಿನ ಸೈನಿಕರು ಕಡಿಮೆ ಇರ್ತಾರೆ ಅವಾಗ ನುಗ್ಗಿಸ್ಬಿಡ್ತೀವಿ ಆಚೆ. ಇದು ಹೊರಗೆ ಹಾಕೋ ಪದ್ಧತಿ. ಇನ್ನು ಹಿಂಗೆ ಹೊರಗೆ ಹೋಗೋರು ಇದ್ರಂತಂದ್ರೆ ಮತ್ತೆ ಇನ್ನು ಎಷ್ಟು ವರ್ಷ? ಅವ್ರು ಹೋಗೋಕ್ಕಿಂತ ಮುಂಚೆ ನಾವೇ ಮೇಲೆ ಹೋಗಿರ್ತೀವಿ. 12 ಕೋಟಿ ಜನರು ಈ ದೇಶದ ಅಭಿವೃದ್ಧಿಯನ್ನು ತಿಂದು ಹಾಕೋದಾಗ್ಲಿ, ಈ ದೇಶದ ಸೌಕರ್ಯಗಳನ್ನು ತಿಂದು ಹಾಕೋದಾಗ್ಲಿ, ಈ ದೇಶದ ಎಲ್ಲ ರೀತಿಯ ಸಮಸ್ಯೆಗಳನ್ನ ನಿರ್ಮಾಣ ಮಾಡೋದು ಈ ದೇಶದ ಮೇಲೆ ಭಾರವಾಗಿರೋದು. ಇದನ್ನ ನೋಡಿದ್ರೆ ಈ ಜನಸಂಖ್ಯೆ ಹೆಚ್ಚಳ ಹೇಗಾಗತ್ತೆ? ನಮ್ಮಲ್ಲಿ ಪಕ್ಕದಲ್ಲಿ ಕೊಲ್ಲಾಪುರ ಜಿಲ್ಲೆಯಲ್ಲಿ ಇಚಲಕರಂಜಿ ಅಂತ ಒಂದು ನಗರ, ಅಲ್ಲಿ ಅದೊಂದು ಮತಕ್ಷೇತ್ರ MLA. ಆ MLA ಮತಕ್ಷೇತ್ರದಲ್ಲಿ ಈ 10 ವರ್ಷಗಳ ಹಿಂದೆ 15,000 ಜನ ವೋಟರ್ಸ್ ಇತ್ತು. ಈ 10 ವರ್ಷಗಳ ನಂತರ ಅಲ್ಲಿ ಮೊನ್ನೆ 2024ರಲ್ಲಿ ಇಲೆಕ್ಷನ್ ಆಯ್ತಲ್ಲ, ಇಲೆಕ್ಷನ್ ಆದಾಗ ಎಷ್ಟು ಜನ ಮತದಾರ ಹೆಚ್ಚಾಗಿದ್ರು ಅಂದ್ರೆ ಒಂದೇ ಮತಕ್ಷೇತ್ರದಲ್ಲಿ 47,000 ಆಗಿ. ಮೊದಲು 16,000 ಇದ್ದವ್ರು ಈಗ 47,000. ಇಷ್ಟು ಮಂದಿ ಹುಟ್ಟಾಕಂತರೂ ಸಾಧ್ಯ ಇಲ್ಲ, ಇಷ್ಟು ಪ್ರೊಡಕ್ಷನ್ ಮಾಡಕ್ ಆಗುದಿಲ್ಲ. ಆಮ್ಯಾಗ ಇಷ್ಟು 3 ವರ್ಷ 10 ವರ್ಷದಾಗ ವೋಟಿಂಗ್ನು ಮಾಡಕ್ ಸಾಧ್ಯ ಇಲ್ಲ. ಸಣ್ಣ ಹುಡುಗರು ಒಮ್ಮೆಗೆ ಇಷ್ಟೇನು ವೋಟರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂದ್ರೆ ಎಲ್ಲಿಂದ ಬಂದ್ರು? ಹೇಗೆ ಬಂದು ಪ್ರಯತ್ನ ಪೂರ್ವಕವಾಗಿ ಇದನ್ನು ಮಾಡೋದು. ತಾವು ಪಶ್ಚಿಮ ಬಂಗಾಳ ನೋಡಿರ್ಬೇಕು, 91 ಲಕ್ಷ SIRದೊಳಗೆ ಅನಧಿಕೃತವಾಗಿ ಇವ್ರು ಬಂದವರು ಅಂತ ಡಿಕ್ಲೇರ್. ಇನ್ನು 23 ಲಕ್ಷ ಜನರದ ನಿರ್ಣಯ ಆಗ್ಬೇಕಾಗಿದೆ. ಹಾಗಾದ್ರೆ ಹೋದ್ರೇನು ಎಲ್ಲರೂ? ಇವರು ಇಲ್ಲ, ಆ ಕಡೆ ಹೋಗ್ಲಿಲ್ಲ. ಆ ಕಡೆ SIRದೊಳಗೆ ಅವ್ರು ಡಿಕ್ಲೇರ್ ಮಾಡಿ ಹೊರಗೆ ತೆಗಿಯಾಕತ್ತಿದ ಕೂಡಲೇ ಕೆಲವು ಜನ ಕರ್ನಾಟಕಕ್ಕೆ ಬಂದರು, ಕೆಲವು ಜನ ಆಂಧ್ರಕ್ಕೆ ಹೋದ್ರು, ಕೆಲವು ಜನ ಕೇರಳಕ್ಕೆ ಹೋದ್ರು. ಅವ್ರಂತಾರ ನಮ್ಗೆ ವೋಟಿಂಗ್ ಕೊಟ್ಟರು ಕೊಡದೇ ಇದ್ರು ಪರವಾಗಿಲ್ಲ, ಇಲ್ಲಿ ಉಂಡು ತಿಂದು ನಾವು ಇರ್ತೀವಿ, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಬರ್ತಾನೆ ಹೋದ್ರು ಅಂದ್ರೆ ಯಾವ ಸೀಮೆಯಲ್ಲಿ ಬಾರ್ಡರ್ನಲ್ಲಿ ತಂತಿಗೆ ಬೇಲಿ ಇಲ್ಲ. 4,000 ಕಿಲೋಮೀಟರ್ ಬಾಂಗ್ಲಾದೇಶದ ಸೀಮೆ, ಪಾಕಿಸ್ತಾನದ್ದು ಇದೆ, ಅದರ ಜೊತೆ ಅಫ್ಘಾನಿಸ್ತಾನ ಸ್ವಲ್ಪ ಸಂಧಿ ಒಳಗೆಲ್ಲ. ಇವೆಲ್ಲವೂ ನೋಡಿದ್ರೆ ದೇಶ ಒಂದು ಭಯಾನಕ ಸ್ಥಿತಿಯಿಂದ ಮುಂದುವರಿತಾ ಇದೆ ಏನು ಅಂತ ಅನಿಸುತ್ತೆ. ಹಾಗಾದ್ರೆ ಇಲ್ಲಿ ಜನ ನಮ್ಮದು ದೊಡ್ಡ ಸಮಸ್ಯೆ. ನಮ್ಮಲ್ಲಿ ದೊಡ್ಡ ಮಂದಿ ಏನ್ ನಾವು ಅದೀವಲ್ಲ, ಬಿಲ್ಡರ್ಸ್ ಅದೀವಿ, ಕಾರ್ಖಾನೆದಾರರು ಅದೀವಿ, ಮತ್ತೆ ಯಾರೋ ವ್ಯವಸಾಯಗಳನ್ನು ಮಾಡುವಂಥವ್ರು ಇಲ್ರಿ. ನಮ್ಮಲ್ಲಿ ಯಾರು ಕೆಲಸಕ್ಕೆ ಜನನ ಸಿಗುದಿಲ್ಲ, ಅವರ ಬಂದಾರ ಅವ್ರನ್ನ ಇಟ್ಕೊಂಡ್ಬಿಟ್ಟು. ಹೌದ್ರಿ, ನಾವು ಇಟ್ಕೊಂಡಿವಿ, ನಾಳೆ ಏನಾಗಬಹುದು? ರಾಷ್ಟ್ರೀಯ ಸಮಸ್ಯೆ ಇದರಿಂದ ಏನಾಗ್ಬೋದು ದೇವ್ರಿಗೆ ಗೊತ್ತರಿ. ಈಗಂತರೂ ಅದಾರ, ನಾವು ಬಂದಾರ, ಇಂಥವ್ರು ಅದಾರ, ಎಲ್ಲಿ ಅದಾರ, ಏನದಾರ. ನಮ್ಮ ದೇಶದೊಳಗೆ ಎಲ್ಲಾನು ಸಿಗ್ತಾವ. ಬಂದ ಕೂಡಲೇ ಆಧಾರ್ ಕಾರ್ಡ್ ಸಿಗ್ತೈತಿ, ರೇಷನ್ ಕಾರ್ಡ್ ಸಿಗ್ತೈತಿ. ಆಮ್ಯಾಗ ಅವಕ್ಕೆಲ್ಲರದು ರೇಟ್ ಫಿಕ್ಸ್ ಅದಾವ. ಅಷ್ಟು ರೇಟ್ ಕೊಟ್ರೆ ಆಮ್ಯಾಗ ಅವ್ರು ಮೊದಲು ಬಂಗಾಲದೊಳಗೆ ಪ್ರವೇಶ ಮಾಡಿದ ನಂತರ ನಿಮ್ಗೆ ಯಾವ್ಯಾವ ರಾಜ್ಯದಾಗ ಹೋಗ್ಬೇಕು ಆಯಾ ರಾಜ್ಯದ ರೇಟ್ ಬೇರೆ ಅದಾವ. ಮುಂಬೈಗೆ ಹೋದ್ರೆ ಈ ರೇಟು, ಬೆಂಗಳೂರಿಗೆ ಹೋದ್ರೆ ಈ ರೇಟು, ಹೈದರಾಬಾದ್ಗೆ ಹೋದ್ರೆ ಈ ರೇಟ್ ಇದೆ. ಅವೆಲ್ಲ ರೇಟ್ಸ್ ಫಿಕ್ಸ್ ಇದೆ. ನಾನು ಹೇಳೋದಲ್ಲ, ಪತ್ರಕರ್ತರು ಇವನ್ನೆಲ್ಲ ಕಲೆಕ್ಷನ್ ಮಾಡಿ ಹೇಳಿದ್ದು, ಆಮೇಲೆ ನಮ್ಮ ತನಿಖಾ ಸಂಸ್ಥೆಗಳು ಹುಡುಕಾಡಿ ಹೇಳಿದ್ದು. ಹೀಗಾಗ್ತಾ ಇದೆ. ಈ ಒಂದ್ ವೇಳೆ ಜನಸಂಖ್ಯೆ ಹೀಗೆ ಬೆಳೀತಾ ಹೋಯ್ತು ಅಂದ್ರೆ ಏನಾಗಬಹುದು ಅಂದ್ರೆ ಈ ದೇಶದೊಳಗೆ ಇರ್ಲಾಕ್ ಜಾಗ ಸಿಗಲ್ಲ. ಈಗ ಬೆಳೆಯುವ ಭೂಮಿ ಏನಿದೆ 146 ಕೋಟಿ ದಾಟಿವಿ. ಸರ್ ಹೇಳಿದ್ರೆ ಆಗಲೇ ನಾವು ಜಗತ್ತಿನೊಳಗೆ ನಂಬರ್ 1 ಜನಸಂಖ್ಯೆ ಒಳಗ. ಆದ್ರೆ ಭೂಮಿ ನಮ್ಮ ಹತ್ರ ಇರುವುದೆಷ್ಟು? 2.4%. ಜಗತ್ತಿನ ಭೂಮಿಯೇ 2.4% ಭೂಮಿ. ಆದ್ರೆ ಜಗತ್ತಿನೊಳಗೆ ನಂಬರ್ 1 ನಾವೇ. ಚೀನಾದವರು ಹಿಂದೆ, ನಾವು ನಂಬರ್ 1 ಅದೇ. ಇನ್ನು ಹಿಂಗ ಬೆಳ್ಕೊಂತ ಹೋದ್ವಿ ಅಂದ್ರೆ ಬೆಳೆ ಭೂಮಿ ಏನೈತಿ ಎಲ್ಲ ಇರು ವಸ್ತಿ ಸಲುವಾಗಿ ಹೋಗ್ತೈತಿ. ಆಮೇಲೆ ರೋಡ್ಗಳನ್ನ ಅಗಲ್ ಮಾಡ್ಬೇಕಾಗ್ತೈತಿ, ಡ್ರೈನೇಜ್ ಅಗಲ್ ಮಾಡ್ಬೇಕಾಗ್ತೈತಿ. ಇದರ ಪರಿಣಾಮ ಏನಾಗ್ತೈತಿ ಅಂದ್ರೆ ನಗರಗಳಿಗೆ ಬಾವು ಬರ್ತಾವು. ಎಷ್ಟು ಬಾವು ಬರ್ತೈತಿ ನಗರಕ್ಕೆ ಅಂತಂದ್ರೆ ವರ್ಷ ಒಂದು 50 ಹಳ್ಳಿನೋ 60 ಹಳ್ಳಿನೋ ನುಂಗ್ತಾ ಹೋಗ್ತಾವ ನಗರಗಳು. ನದಿಗಳನ್ನೆಲ್ಲ ನಾಲೆಗಳನ್ನಾಗಿ ಪರಿವರ್ತನೆ ಮಾಡ್ತಾವು. ಇದು ಹೀಗೆ ಬೆಳೀತಾ ಹೋಯ್ತು ಅಂತಂದ್ರೆ ಭೂಮಿ ತೀರು ಹೋಗುತ್ತೆ, ಕಾಡು ತೀರು ಹೋಗುತ್ತೆ, ಗುಡ್ಡಗಳು ಖನಿಜಗಳು ತೀರು ಹೋಗ್ತಾವು. ಯಾಕಂದ್ರೆ ಬಳಕೆ ಹೆಚ್ಚಾದಂಗೆ ಯಾವುದೇ ಖನಿಜಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ.
ಆ ನಂತರ ಏನಾಗುತ್ತೆ ಅಂತಂದ್ರ ಪರ್ಯಾವರಣದ ಹಾನಿ ಆಗುತ್ತೆ. ಏನಾಗುತ್ತೆ, ಇವತ್ತೇ ನೋಡ್ತೀವಿ ಪರ್ಯಾವರಣದ ಸಂತುಲನ ಹಾಳಾಗಿ, ಮಳೆ ವರ್ಷದಲ್ಲಿ ಎಷ್ಟು ಬೇಕಷ್ಟು ಬೀಳ್ತಾ ಇದೆ, ಆದ್ರೆ ಎಲ್ಲಿ ಬೀಳ್ಬೇಕು ಎಷ್ಟು ಬೀಳ್ಬೇಕು ಅಷ್ಟು ಬೀಳ್ತಾ ಇಲ್ಲ. ತಾವು ಹೋದ ತಿಂಗಳ ಗಮನ ಹರಿಸಿದ್ರ ಗೊತ್ತಾಗುತ್ತೆ, ಒಂದು ತಿಂಗಳಲ್ಲಿ ಬೀಳ್ಬೇಕಾದಂತ ಮಳೆ 2 ದಿನಗಳಲ್ಲಿ ಬರೀ 2 ದಿನಗಳು. ಆ ಮಳೆ 2 ದಿನದಲ್ಲಿ ಬಿದ್ದ ಮಳೆ ನೀರು ಭೂಮಿಯಲ್ಲಿ ಇಂಗ್ಲಿಕ್ಕೂ ಸಾಧ್ಯ ಇಲ್ಲ, ಅದರಿಂದ ಯಾವ ಬೆಳೆನೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. 2 ದಿವಸದ ಮಳೆ ಒಳಗೆ ಯಾವ ಬೆಳೆ ತಗೊಳ್ಳಿಕ್ಕೆ ಆಗ್ತದೆ? 2 ದಿವಸ ಬಿತ್ತು ಹೋಯ್ತು, ಇಲ್ಲಿವರೆಗೆ ಮತ್ತೆ ಮರಳಿ ಬಂದಿಲ್ಲ. 2033 ಒಂದ್ ವೇಳೆ ಇದೇ ರೀತಿ ಸಾಗಿತು ಅಂತಂದ್ರೆ, ನಾವು ಪರ್ಯಾವರಣವನ್ನ ದುರ್ಲಕ್ಷಿಸಿ ಹೀಗೆ ಸಾಗಿದೀವಿ ಅಂತಂದ್ರೆ, ಒಟ್ಟು ವರ್ಷದ ಕಾಲಾವಧಿಯೊಳಗ 3 ಅಥವಾ 4 ತಿಂಗಳಲ್ಲಿ ಬೀಳಬೇಕಾದಂತ ಮಳೆ 3 ದಿನಗಳಲ್ಲಿ ಬಿದ್ದು ಹೋಗ್ಬಿಡ. ಆ 3 ದಿನದ ಮಳೆ ಎಲ್ಲ ಮಣ್ಣನ್ನು ಕೊಚ್ಕೊಂಡು ಹೋಗುತ್ತೆ, ಬೆಳೆಗಳನ್ನು ಕೊಚ್ಕೊಂಡು ಹೋಗುತ್ತೆ, ಊರುಗಳನ್ನು ಕೊಚ್ಕೊಂಡು ಹೋಗಿ ಮಹಾಪೂರ್ಗಳು ಬರ್ತಾವು, ಡ್ಯಾಮ್ಗಳು ತುಂಬ್ತಾವು, ಡ್ಯಾಮ್ಗಳೆಲ್ಲ ಮಣ್ಣಿನಿಂದ ತುಂಬ್ತಾವು. ಆಮೇಲೆ ಯಾವ ಬೆಳೆಗಳನ್ನು ಬೆಳ್ಕೊಳ್ಳೋದು ಸಾಧ್ಯ ಇಲ್ಲ. ಭೂಮಿಯ ಕೆಳಗಿರುವಂತ ನೀರನ್ನೆಲ್ಲ ಜಗ್ಗಿ ಆಗಿದೆ ನಾವು. ಯಾಕಂದ್ರೆ ಮೊದಲು 10 ಫೂಟ್ಗೆ 5 ಫೂಟಿಗೆ ನೀರು ಸಿಗ್ತಿತ್ತು, ಈಗ 600 ಫೂಟಿಗೆ 800 ಫೂಟ್ಗೆ ಹೋಗಿದೆ. ಅದರಲ್ಲಿ 1 ಫೂಟ್ ನೀರನ್ನ ನಾವು ತೆಳಗ್ ತುಂಬಬೇಕಾದ್ರೆ ಸುಮಾರು 100 ವರ್ಷ. ನಾವು ಭೂಮಿಯಿಂದ ಜಗ್ಗಿದ ನೀರು ಏನಿದೆಯಲ್ಲ ಅದರಲ್ಲಿ 1 ಫೂಟ್ ನೀರು ತುಂಬಬೇಕಾದ್ರೆ 100 ವರ್ಷ. ಹಾಗಾದ್ರೆ ಈಗ 600 ಫೂಟ್ ಖಾಲಿ ಮಾಡಿದೀವಲ್ಲ, ಇದನ್ನ ತುಂಬಲಿಕ್ಕೆ ಎಷ್ಟು ವರ್ಷಗಳು ಬೇಕು? ಈ ಬಿಕ್ಕಟ್ಟು ಹೇಗೆ ತಯಾರಾಗುತ್ತೆ ರಾಷ್ಟ್ರದ ಎದುರಿಗೆ? ಭೂಮಿಯ ಸಮಸ್ಯೆ, ಬೆಳೆಗಳ ಸಮಸ್ಯೆ, ಆಹಾರ ಧಾನ್ಯದ ಸಮಸ್ಯೆ ಆರಂಭ ಆಗುತ್ತೆ. ಆಮೇಲೆ ಜನಸಂಖ್ಯೆ ಅತಿಯಾಗಿ ಬೆಳೀತು ಅಂತಂದ್ರೆ ಒಳ್ಳೆ ಗಾಳಿನು, ಈಗ ನೀರಿನ ಬಾಟಲ್ ತಗೊಂಡು ತಿರುಗಾಡ್ತೀವಿ, ಎಲ್ಲಿ ಹೋಗೋರೆಲ್ಲ ತಮ್ಗೆ ಗೊತ್ತೈತಲ್ಲ, ಬಾಟಲ್ ಇಲ್ದ ಯಾರು ಹೋಗಂಗಿಲ್ಲ. ಇನ್ನೊಂದು ಸಿಲಿಂಡರ್ ತಗೊಂಡು ಹೋಗುವತ್ನಾಗ ಒಂದು ಸಣ್ಣದೊಂದು ಸಿಲಿಂಡರ್ ತಗೊಂಡು ಆಫೀಸ್ಗೆ ಹೋಗುದು, ನಡು ಒಂದ್ ಸ್ವಲ್ಪ ಹಚ್ಕೊಳ್ಳೋದು, ಹೆಂಗೆ ಈ ಶಲೈನ್ ಹಚ್ತಾರಲ್ಲ ಹಾಸ್ಪಿಟಲ್ದಾಗ ಹಂಗ ಒಂದಿಷ್ಟು ಹಚ್ಕೊಳ್ಳೋದು, ಮತ್ತಿಷ್ಟು ಜೀವ ಬಂದಂಗ ಆಕತಿ, ಒಂದಿಷ್ಟು ಮಾತಾಡೋದು, ಮತ್ತೆ ಒಂದು ಪ್ಲೀಡಿಂಗ್ ಆದ ಕೂಡಲೇ 2ನೇ ಪ್ಲೀಡಿಂಗ್ ಮತ್ತೊಂದಿಷ್ಟು ಹೋಗಿ ರೆಸ್ಟ್ ರೂಮ್ನಾಗ ಒಂದಿಷ್ಟು ಹಚ್ಕೊಂಡು ಬರೋದು, ಮತ್ತೊಂದಿಷ್ಟು ಮಾತಾಡೋದು. ಈ ಸ್ಥಿತಿ ನಮ್ದು ಬರುತ್ತೆ ಅಂತ 2033ರಿಂದ 40 ಸುಮಾರು ಈಸಿ ಬರುತ್ತೆ. ಆಮೇಲೆ ಒಂದು ಸುಲಭ ಏನಾಕೈತಿ ಅಂದ್ರೆ, ಇದೇನೈತಲ್ಲ ಇದೆಲ್ಲ ಖಾಲಿ ಆಕೈತಿ. ಎಣ್ಣೆನೂ ಬೇಕಾಗಂಗಿಲ್ಲ, ಹಣಿಗೆನೂ ಬೇಕಾಗಂಗಿಲ್ಲ, ಎಲ್ಲ ಏನೋ ಅವಶ್ಯಕ. ಯಾಕಂತಂದ್ರೆ ಆರ್ಸೆನಿಕ್ ವಾಟರ್ ನಾವು ಕುಡ್ದ ಅಷ್ಟೊತ್ತಿಗೆಲ್ಲ ಮೈ ಮೇಲೆ ಕೂದಲೆಲ್ಲ ಹೋಗ್ತಾವು. ಆಮೇಲೆ ಹಿಂಗ್ ಹೋಗೋಗ್ತಾ ಯಾರಿಗಾರ ಡಿಕ್ಕಿ ಹೊಡಿದೇವು ಅಂದ್ರೆ ಇವೆಲ್ಲ ಮುರಿದು ಹೋಗ್ತಾವ. ಈಗ ಮ್ಯಾಗಿಂದ ಕೆಳಗೆ ಬಿದ್ರು ಏನೋ ಆಗೋದಿಲ್ಲ, ಇನ್ನು ಹೋಗೋಗ್ತಾ ಹಿಂಗೆ ಯಾರ ಡಿಕ್ಕಿ ಹೊಡೆದ್ರಂದ್ರೆ ಅವಂದು ಮುರಿತೈತಿ, ಇವಂದು ಮುರಿ. ಇವು ಬರುವಂತ ಸಮಸ್ಯೆಗಳಿವೆ ಭವಿಷ್ಯದ. ಈಗ ಆಗ್ತಾವ್. ತಾವು ಫ್ಯೂಚರ್ ನೋಡಿದ್ರೆ ಅಂತಂದ್ರೆ ಇದೇ ಆಗೋದು, ಇನ್ನೇನ. ಆಮೇಲೆ ಇನ್ನು ಬರ್ಬರ್ತಾ ಇನ್ನೇನಾಗುತ್ತೆ ಅಂತಂದ್ರೆ ಕಾಡುಗಳ ನಾಶ ಆಗ್ತಾವು, ಪ್ರಾಣಿಗಳ ನಾಶ ಆಗ್ತಾವು. ಕಡಿಕೆ ಒಬ್ಬನ ಕಾಯಿ ಉಳ್ದಂಗೆ ಉಳ್ಯಾವ, ಏನಾರ ಮಾಡ್ಕೊಂಡು ಇಲ್ಲಿದ್ ಬದುಕಾವಂದ್ರೆ ಇವನ. ಯಾಕಂತಂದ್ರೆ ಉಷ್ಣತೆ ಹೆಚ್ಚಾಗ್ತದೆ. ಇವತ್ತು ನಾವು 48 ಡಿಗ್ರಿಗೆ ಬಂದೀವಿ, ಇನ್ನು 4 ಡಿಗ್ರಿ ಹೆಚ್ಚಾಯ್ತು ಅಂತಂದ್ರೆ 4 ಫೀಟ್ ಮಣ್ಣು ಉಸುಗಾಗಿ ಪರಿವರ್ತನೆ ಆಗುತ್ತೆ. ಆ ಉಸುಗಾಗಿ ಪರಿವರ್ತನೆ ಆಯ್ತಂದ್ರೆ ಯಾವ ಬೇರುಗಳು 4 ಫೂಟ್ಗಳವರೆಗೆ ಇರುವಂತ ಗಿಡಗಳದಾವ ಅವೆಲ್ಲ ಗಿಡಗಳು ನಷ್ಟ ಆಯ್ತು. ಅಂದ್ರೆ ಅಷ್ಟು ಜೀವ ಸೃಷ್ಟಿ ನಷ್ಟ ಆಯ್ತು. ಅವಾಗ ಯಾವ ಈ ಆಲ್ದ ಗಿಡದಂತಾವು, ಹಲಸಿನ ಗಿಡದಂತಾವು, ಇವೇನು ಹಿಂಗ್ ಚಿವುಟಿದ್ರೆ ಹಾಲು ಬರ್ತಾವಲ್ಲ ಅಂತ ಗಿಡಗಳು ಮಾತ್ರ ಉಳಿತು. ಇದು ಮುಂದ್ ಬರುವಂತ ಜನಸಂಖ್ಯೆ ಹೆಚ್ಚಾದ್ರೆ ಅದಕ್ಕೇನಕ್ಕೈತೆ ಹೇಳ್ರಿ, ದೇವ್ರು ಕೊಟ್ಟಾನ ಅವನ ಕಾಪಾಡ್ತಾನ ಅಂದ್ರೆ ಅವ ಹಿಂಗ್ ಕಾಪಾಡವದಾನ ಮುಂದೆ. ನಾವು ತಿಳಿದವರು ಎಚ್ಚರಾಗಿ ಇಲ್ಲ ಇದನ್ನ ಎಲ್ಲರೂ ಕೂಡಿ ಏನಾರು ಉಪಾಯ ಮಾಡಬೇಕು, ಮಟ್ಟಬೇಕು ಅಂತಂದ್ರೆ ಆಮ್ಯಾಗ ಇದು ಹಿಂಗ ಆಯ್ತು ಅಂತಂದ್ರೆ, ಒಂದ್ ಮನ್ಯಾಗ ಒಂದ್ ರೂಮ್ನ್ಯಾಗ 4 ಮಂದಿ ಇರೋದು ಹೆಂಗ 40 ಮಂದಿ ಇದ್ರಿ ಏನಾಕೈತಿ? ಮಾನಸಿಕ ಒತ್ತಡಗಳು ಹೆಚ್ಚಾಗ್ತಾವ ಅಂತಿರೋ ಇಲ್ಲ ಅಂತೀರ, ಅದನ್ನು ನಾವು ವಿಚಾರ ಮಾಡ್ಬೇಕು. ಒಂದು ಕೋಣೆ ಒಳಗೆ 4 ಮಂದಿ ಇದ್ದೀವಿ ಅಂತಂದ್ರೆ ಚಂದಾಗ ಇರ್ತೀವಿ. ಅದೇ ಕೋಣ್ಯಾಗ 40 ಮಂದಿನ ಹಾಕಿದ್ರಂದ್ರೆ ಇದು ದೇಶ ಇರುವುದು ಇಷ್ಟ, ಇದೇನ್ ದೊಡ್ಡದಾಗುದಲ್ಲ. ಇದರಾಗ ಇಷ್ಟು ಮಂದಿನ ತುಂಬಿದೀವಿ ಅಂತಂದ್ರೆ ಇವು ಹೆಚ್ಚಕ್ಕವ ಅಂತೀರಿ, ಇಲ್ಲ ಅಂತೀರಿ, ಹೆಚ್ಚಕ್ಕವು. ಅವಾಗ ಮುಂದೆ ಹೆಚ್ಚಾದವು ಅಂದ್ರೆ ಜಗಳ ಹೆಚ್ಚಾಕವು, ಜಗಳ ಹೆಚ್ಚಾದವು ಅಂತಂದ್ರೆ ಅಪರಾಧಗಳು ಹೆಚ್ಚಾಕವು, ಅಪರಾಧ ಹೆಚ್ಚಾದವು ಅಂದ್ರೆ ಕೋರ್ಟ್ ಹೆಚ್ಚು ಮಾಡ್ಬೇಕಾಕೈತಿ. ಅವಾಗ ನಮ್ಮ ಸಂಖ್ಯಾನು ಹೆಚ್ಚು ಮಾಡ್ಬೇಕಾಕೈತಿ. ಅವ್ರು ಅಲ್ಲಿಂದ ಎಲ್ಲಿ ಬೇಗ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ವಕೀಲರಿಗೆ ಬಡಿಯಾಕ ಶುರು ಮಾಡ್ತಾರೆ. ಈ ಸ್ಥಿತಿ ಬರ್ತೈತಿ. ನಾವು ಆಮ್ಯಾಗ ಇನ್ನು ನಾವು ನ್ಯಾಯ ಎಲ್ಲಿ ತಗೋತೀವಿ ಅಂದ್ರೆ ಇನ್ನು ಕೋರ್ಟ್ನಾಗಿಲ್ಲ ರೋಡ್ ಮ್ಯಾಗ ನ್ಯಾಯ ತಗೋತೀವಿ ಅಂತ ಈಗ ತಗೊಳಕ್ ಹತ್ತಾರಲ್ಲ, ಮಂದಿ ಇಲ್ಲಾಗ ತಗೊಂಡ್ರಲ್ಲ. ಪಾರ್ಲಿಮೆಂಟ್ನೊಳಗಿನ ಅಲ್ಲಿ ಒಬ್ರು ದೊಡ್ಡ ನೇತಾರರು ಮಾತಾಡಿದ್ದಂತ ಅವ್ರು ಕೇಳಿದ್ರು ಇಲ್ಲೋ ಗೊತ್ತಿಲ್ಲ, ಯೋಗೇಂದ್ರ ಯಾದವ್ ಅವ್ರೊಂದ್ ಮಾತು ಹೇಳಿದ್ರು, ಇನ್ ಮುಂದೆ ಭವಿಷ್ಯದೊಳಗೆ ಯಾವ ನಿರ್ಣಯಗಳು ಪಾರ್ಲಿಮೆಂಟ್ ನಲ್ಲಿ ಆಗೋದಿಲ್ಲ, ಎಲ್ಲ ನಿರ್ಣಯಗಳು ರೋಡ್ ಮೇಲೆ ಆಗುದು. ಅಂದ್ರೆ ದೇಶ ಯಾವ ದಿಶೆಯಲ್ಲಿ ಅಲ್ಲಿದ್ದವ್ರು ಯಾರಿದ್ರು ಅದು ತಮ್ಗೆ ಗೊತ್ತದ. ಹೋರಾಟ ಮಾಡಕ್ ಬಂದು ಹುಡುಗರು ಎಷ್ಟಿದ್ದು ಯಾರು ಎಷ್ಟಿದ್ರು ಎಲ್ಲ ಗೊತ್ತದ. ಯಾರು ಊಟ ಕೊಟ್ರಪ್ಪ, ಯಾವ ಮೊಬೈಲ್ ರಿಪೇರಿ ಮಾಡಾಕಿದ್ದು ಮನುಷ್ಯ 10,000 ಮಂದಿಗೆ ಊಟ ಕೊಡ್ತಾನ. ಇದೆಲ್ಲ ನೋಡಿದೀವಿ ಅಂದ್ರೆ ಮುಂದೆ ಏನಾಗಬಹುದು ದೇಶದ ಸ್ಥಿತಿಗತಿ ಅಂತ ನಮ್ಗೆಲ್ಲ ಅರ್ಥ ಆಗ. ಒಂದ್ ವೇಳೆ ನಮ್ ಜನಸಂಖ್ಯೆ ಹೆಚ್ಚಾತು ಅಂದ್ರೆ ಸಂಘರ್ಷಗಳು ಹೆಚ್ಚಾಗ್ತಾವ. ಜನಸಂಖ್ಯೆ ಹೆಚ್ಚಾತು ಅಂತಂದ್ರೆ ಉಣ್ಣಾಕು ಸಿಗಂಗಿಲ್ಲ, ತಿನ್ನಾಕು ಸಿಗಂಗಿಲ್ಲ, ನೀರು ಸಿಗಂಗಿಲ್ಲ, ಊಟನೂ ಸಿಗಂಗಿಲ್ಲ, ಆರೋಗ್ಯನೂ ಸಿಗುದಿಲ್ಲ. ಇಂಥ ದೊಡ್ಡ ಜನಸಂಖ್ಯೆ ಆದ ನಂತರ ಯಾರು ಇಲ್ಲಿ ಸುರಕ್ಷಿತ ಉಳಿಯವರು ಅದಾರ? ಇವೆಲ್ಲ ಸಮಸ್ಯೆ
ಸಾಕಷ್ಟು ಸಮಸ್ಯೆಗಳು ಹುಟ್ಟುತ್ತವು. ಅದಕ್ಕೆ ಸರ್ ಹೇಳಿದ್ರಲ್ಲ, ನಾವು ಎಲ್ಲರೂ ಎಚ್ಚರಾಗುವಂಥ ದಿವಸ ನಾವೆಲ್ಲರೂ ತಂದು ಒತ್ತಡ ಮಾಡಿ ನೋಡ್ರಿ, ನಮ್ಮನ್ನ ಅವ್ರು ಉಳಿಸ್ತಾರ ಇವ್ರು ಉಳಿಸ್ತಾರ ಅಂತಂದ್ರೆ ಯಾರು ಉಳಿಸೋದಿಲ್ಲ. ಯಾಕಂತಂದ್ರೆ ಎಲ್ಲೆಲ್ಲಿ ಸಂಖ್ಯೆ ಹೆಚ್ಚಾತು ಅಲ್ಲ ಯಾರು, ಅದೊಂದು ಪ್ರಾಂತ ನಮ್ದು ಹೋಗೈತಿ, ನಿಮ್ಗೆ ಗೊತ್ತಾಯ್ತಲ್ಲ. ಬುದ್ಧರು ಹೆಚ್ಚಾದ್ರು ಅಂತ ತಿಳ್ಕೊಂಡು ಮೊದಲ ಭೂಟಾನ್ ಹೋತು, ಆಮೇಲೆ ಮ್ಯಾನ್ಮಾರ್ ಹೋತು, ತಿಬ್ಬತ್ ಹೋತು. ಆಮ್ಯಾಗ ಎಲ್ಲಿ ಯಾರ ಜನಸಂಖ್ಯೆ ಹೆಚ್ಚಾತು ತಮಗೆ 46 ಆಗಸ್ಟ್ ತಿಂಗಳಿನಲ್ಲಿ 10ಕ್ಕೆ ಆಕ್ಷನ್ ಡೇ, ಡೈರೆಕ್ಟ್ ಆಕ್ಷನ್ ಡೇ ದೊಳಗ ಎಷ್ಟು ಮಂದಿ ಕೊಲೆ ಆತು, ಎಷ್ಟು ಮಂದಿ ಧರ್ಮಾಂತರ ಮಾಡ್ಕೊಂಡ್ರು, ಅದು ತಮ್ಗೆ ಗೊತ್ತಿ. ಅದ್ರ ಪರಿಣಾಮ ಏನಾಯ್ತು ಅಂದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ಹುಟ್ಲಿಕ್ಕೆ ನಾಂದಿ ಆಯ್ತು. ಕೇರಳದೊಳಗ ಮೋಫ್ಲಾ ದಂಗೆಗಳಾದವು, ಏನೇನೋ ಹೇಳಿದ್ರು. ಅದ್ರ ಪರಿಣಾಮ ಏನಾಯ್ತು ಅಂದ್ರೆ ಇವತ್ತಲ್ಲಿ ಯಾರ ತಮ್ಮ ಮನಿ ಕಟ್ಟಬೇಕಾಗಿತ್ತು, ಪರ್ಮಿಷನ್ ಬೇಕಾಗಿತ್ತು ಅಂದ್ರೆ ಮಲಬಾರ್ನೊಳಗೆ ಪರ್ಮಿಷನ್ ಸಿಗುದಿಲ್ಲ. ಧರ್ಮಾಂತರ ಮಾಡಿದ್ರನ ಪರ್ಮಿಷನ್ ಕಿಟಕಿ ಬಾಗ್ಲಾ ಸಹಿತ ಚೇಂಜ್ ಮಾಡ್ಬೇಕಾಗಿದ್ರೆ ನೀ ನಮ್ಮ ಜೊತೆ ಬಾ ಅಂದ್ರನೇ ನೀನ್ ಕಿಟಕಿ ಬಾಗ್ಲಾಗ ಹಚ್ಚಕ್ ಕೊಡ್ತೀವಿ ಅಂತ. ನಾನು ನಿಯಮಿತವಾಗಿ ಹೋಗ್ತೀನಿ ಅಲ್ಲಿ. ಅದಕ್ಕೆ ಹೇಳಿ ಯಾರು ರಿಟೇಲ್ ವ್ಯಾಪಾರಿಗಳು ಹೋಲ್ಸೇಲರ್ ಕಡೆ ಹೋದ್ರು ಅಂದ್ರೆ ಅವ್ ಹೋಗಾಗ ತನ್ನ ಅಳಕಿಸ್ಕೋಬೇಕು. ಆಮ್ಯಾಗ ಇವ್ ಕೈಯಾಗ ಕಟ್ಟಿದಂತ ದಾರಗಳನ್ನ ತೆಗೆದು ಹಾಕ್ಬೇಕು, ಕೊಳ್ಳಾಗಿ ಏನಾರ ಕಟ್ಟಿದ್ರೆ ತೆಗೆದಿಡ್ಬೇಕು. ಹೋಗಿ ಆ ಹೋಲ್ಸೇಲ್ ವ್ಯಾಪಾರಿಗಳಿಂದ ಇದನ್ನ ತಗೊಂಡು ಬರ್ಬೇಕು. ಇವತ್ತು ಇರುವಂತ ಸ್ಥಿತಿ ಸದ್ಯ ಕೇರಳದಲ್ಲಿ ಕಿರುಕುಳ ವ್ಯಾಪಾರಿಗಳ ಸ್ಥಿತಿ ಇದೆ. ಅವ್ರು ಇದನ್ನೆಲ್ಲ ಇಟ್ಟು ಬರಬೇಕು. ನೀವು ಯಾರಾದ್ರೂ ಹೋಲ್ಸೇಲ್ ವ್ಯಾಪಾರ ಮಾಡ್ಲಿಕ್ಕೆ ನಾವು ಒಂದೆರಡು ಹುಡುಗರನ್ನ ಕಳಿಸಿದ್ವಿ, ಈರುಳ್ಳಿ ವ್ಯಾಪಾರ ಮಾಡಿ ಹೋಗ್ರಿ ಅಂತ. ನಮ್ಮಲ್ಲಿ ಅಲ್ಲೇನ್ ಬೆಳೆದಿಲ್ಲ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಬೆಳಿತೈತಿ. ಆ ಹುಡುಗರನ್ನ 15 ದಿವಸ ಗೋಡಾವಂದಾಗ ಹಾಕ್ಯಾಕೊಂಡು ಪಡೆದಿಂದ ಅವ್ರು ಯಾವ ಪೊಲೀಸ್ ಸ್ಟೇಷನ್ದಾಗೂ ಕಂಪ್ಲೇಂಟ್ ತಗೊಳ್ಳಿ, ಕಡಿಗೆ ಬರೀ ಸಾಕಿನ ಅಂತ ಹೇಳಿ ಮತ್ತೊಬ್ರು ಯಾರು ವ್ಯಾಪಾರನೂ ಮಾಡಕ್ ಸಾಧ್ಯ. ಇಂಥ ಸ್ಥಿತಿ ಭವಿಷ್ಯದೊಳಗ ಯಾವ್ದಾದ್ರು ಒಂದು ಕಮ್ಯುನಿಟಿ ಹೆಚ್ಚಾಯ್ತು ಅಂದ್ರೆ ನಾನಂತೂ ಎಲ್ಲ ಕಡೆ ಹೇಳ್ತಿರ್ತೀನಿ, ನೋಡ್ರಪ್ಪ ಶಾಣ್ಯರಾಗು, ನಿನ್ನ ಇರ್ಲಿಲ್ಲ ಅಂದ್ರೆ ಈಗ ಆಗ್ತೈತೆ ಅಂತ. ಇನ್ನು ನಮ್ಮ ಜನ ಭೂಮಿ ಮಾರಾಟ ಮಾಡೋರು, ಯಾರೋ ಒಬ್ಬರು ತಗೊಳ್ಳೋರು, ಅವ್ರದ್ರೊಳಗ ನಾವು ನಾಳೆ ಕೆಲಸಕ್ಕೆ ಹೋಗೋದು. ಇಂಥ ಸ್ಥಿತಿ ಅನೇಕ ರಾಜ್ಯಗಳಲ್ಲಿ, ನಾ ಹೇಳಿದ್ನೆಲ್ಲ 9 ರಾಜ್ಯಗಳಲ್ಲಿ ಪೂರ್ತಿಯಾಗಿ ಪರಿಸ್ಥಿತಿ ಬದಲಾಗಿ ಈಗ ಆಯ್ತು ಅಂತಂದ್ರೆ ಬಹುಸಂಖ್ಯಕರಾಗಿದ್ದಂತ ಜನ ನಾಳೆ ಸುರಕ್ಷಿತ ಆಗಿರ್ತೀವಿ ಅಂತ ನನಗರ ಅನ್ಸುತ್ತೆ. ನಾ ಇಲ್ಲೇ ನಮ್ಮ ಮಹಾರಾಷ್ಟ್ರದೊಳಗ ಅಜರಾ ಅಂತ ಒಂದು ತಾಲೂಕು, ಅಲ್ಲೊಂದು 25-30 ವರ್ಷದಿಂದ ಸಾಹೇಬ್ರ ಒಂದ್ ಹಳ್ಳಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲೊಂದು 4-5 ಮನೆಗಳಿತ್ತು. ಈಗ ಮೊನ್ನೆ ಮತ್ತ ಹಳ್ಳಿಗೆ ಒಂದು 25 ವರ್ಷದ ನಂತರ ಹೋದೆ. ಆ ಊರಾಗ ಯಾರು ಸಿಗಲಿಲ್ಲ ನಮ್ಮವ್ರು. ಅವು ಅಂಜ್ಕೋತ ಒಂದು ಗುಡಿ ಕಾರ್ಯಕ್ರಮ ಇಟ್ಟಿದ್ದು. ಅವನ ಸರ್ಪಂಚನು, ಅವನ ಸದಸ್ಯರು, ಅವರ ಸಾಲಿನೂ ಅವರ ತೆಗದಾರ, ಎಲ್ಲ ತೆಗದಾರ. ಇವ್ರ ಅಲ್ಪಸಂಖ್ಯಾತರು. ಅವ್ ಮೊದಲ್ 4 ಮನೆ ಇದ್ದು, ಈಗ ಇಡೀ ಊರ ಅಲ್ಪಸಂಖ್ಯಾತ ಆತು, ಅವ್ರ ಬಹುಸಂಖ್ಯೆ. ಈಗ ಅವ್ರನ್ನ ಕೇಳಾರ್ದ ಏನೂ ಮಾಡಕ್ ಬರಂಗ ಸ್ಥಿತಿ ಅಲ್ಲ. ತಮ್ಗೆ ಗೊತ್ತಲ್ಲ, ಶ್ರೀಪೆರಂಬುದೂರ್ ಪಕ್ಕದೊಳಗ ಹಿಂದೂಗಳ ಸಂಖ್ಯೆ ಕಡಿಮೆ ಆಯ್ತು. ಲಕ್ಷ್ಮೀ ಗುಡಿ ಒಳಗ ಹೈಕೋರ್ಟ್ನೊಳಗ ಜನಹಿತ ಯಾಚಿಕೆ ಸಲ್ಲಿಸಿದ್ರು. ಈ ದೇವಿಯ ಗಂಟೆ ಬಾರಿಸೋದ್ರಿಂದ, ಆರತಿ ಮಾಡೋದ್ರಿಂದ ನಮ್ಗೆ ತೊಂದರೆ ಆಗಕತ್ತೈತಿ, ಅದಕ್ಕೆ ಇದನ್ನ ಬ್ಯಾನ್ ಮಾಡ್ಬೇಕು. ಶುರು ಆಗ್ತಾವ ಈ ಸಮಸ್ಯೆಗಳು. ಬಿಕ್ಕಟ್ಟು ಯಾವ ರೀತಿ ನಿರ್ಮಾಣ ಆಗ್ತಾವ ಅಂತ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅಂತ ಬಿಕ್ಕಟ್ಟುಗಳು. ಅದಕ್ಕೆ ನಾ ಹೇಳಿದ್ನಲ್ಲಿ ಇವೆಲ್ಲ ಯಾವಾಗ ಆಗ್ತಾ ಇದ್ದಾವ ಅಂದ್ರೆ, ಈ ದೇಶದಲ್ಲಿ ಪತ್ರಕರ್ತರದಾರ, ಈ ದೇಶದಲ್ಲಿ ಪೊಲೀಸರದಾರ, ಈ ದೇಶದಲ್ಲಿ ಮಿಲಿಟರಿ ಐತಿ, ಈ ದೇಶದಲ್ಲಿ ಎಲ್ಲ ಸೆಕ್ಯೂರಿಟಿಗಳದಾರ. ಆಮೇಲೆ ಎಲ್ಲರೂ ನಾವು ಅದೀವಿ, ನೀವು ಅದೀರಿ, ಎಲ್ಲರೂ ಅದೀವಿ. ಇಲ್ಲಿ ವಕೀಲರು, ನ್ಯಾಯಾಧೀಶರು ಎಲ್ಲರೂ ಅದಾರ. ಹೀಗಿದ್ದು ಸಹಿತ ಹಿಂಗ್ಯಾಕೈತ್ರಿ ಅಂತಂದ್ರೆ ಇದಕ್ಕೆ ಒಳ್ಳೆ ಕಾನೂನು ಬರುವ ಅವಶ್ಯಕತೆ ಐತಿ. ಕಾನೂನು ತರಲಿಕ್ಕೆ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಇಂಥ ಈ ಲವ್ ಜಿಹಾದ್ ಚಟುವಟಿಕೆಗಳೇ ಆಗಿರ್ಲಿ, ಅಥವಾ ಈ ನುಸುಳುಕೋರಿಕೆ ಚಟುವಟಿಕೆಗಳೇ ಆಗಿರ್ಲಿ, ಅಥವಾ ಯಾವ ಈ ಜನಸಂಖ್ಯೆ ಏರೋದಕ್ಕೆ ಕಾರಣವಾದಂತ ಚಟುವಟಿಕೆಗಳೇ ಆಗಿರ್ಲಿ, ಇವು ಎಲ್ಲವುಗಳನ್ನ ಮಟ್ಟ ಹಾಕಬೇಕು. ಅದಕ್ಕಾಗಿ ನೀವು ಕಠಿಣವಾದಂತ ಕಾನೂನನ್ನು ತರಬೇಕು ಅಂತ ಹೇಳಿ ಆ ಕಾನೂನು ತರಿಸಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿಸಿದ್ರೆ ದೇಶ ಉಳಿಲಿಕ್ಕೆ ಸಾಧ್ಯನೇ ಹೊರತು ಇರ್ಲಿಲ್ಲ ಅಂದ್ರೆ ಯಾರು ನಮ್ಮನ್ನ ಯಾವ ಮಠಾಧೀಶರು ಉಳಿಸಾಕ್ ಸಾಧ್ಯ ಇಲ್ಲ, ಪೀಠಾಧೀಶರು ಉಳಿಸಾಕ್ ಸಾಧ್ಯ ಇಲ್ಲ, ಯಾರು ದೊಡ್ಡ ನೇತಾರರು ಉಳಿಸಾಕ್ ಸಾಧ್ಯ ಇಲ್ಲ, ಯಾರು ನಮ್ಮನ್ನು ಉಳಿಸಾಕ್ ಸಾಧ್ಯ. ನಾವು ಉಳಿಸ್ಬೇಕಾಗಿದ್ರೆ ಇದೇ ಒಂದು ಮಾರ್ಗದಿಂದ ಉಳಿಸ್ಬೋದು ಅಂತ ಅನ್ಸುತ್ತೆ. ಅದ್ರಾಗ ತಮ್ಮಂತವ್ರು ನಾ ಏನ್ ಹೇಳುದು, ಏನ ಅಂತಾರಲ್ಲ, ಎಲ್ಲ ಶಾಣ್ಯಾರ ಮುಂದೆ ಒಬ್ಬ ದಡ್ಡ ಬಂದು ಏನೇನೋ ಮಾತಾಡಕತ್ತಿದ್ನಂತವ್ರು ಕುಂತ್ಕೊಂಡು ಕೇಳಕತ್ತಿದ್ರಂತ. ಹಂಗ ನಿಮ್ದು ಆಗೈತಿ. ಇನ್ನಷ್ಟು ದಡ್ಡತನದ ಪ್ರದರ್ಶನ ಬೇಡ ಅಂತ ಹೇಳಿ ನನ್ನ ಈ ಪ್ರೋಗ್ರಾಮ್ದು ಉದ್ದೇಶ ಜನಸಂಖ್ಯಾ ಸ್ಫೋಟದಿಂದ ಉತ್ಪನ್ನ ಆಗ್ತಾ ಇರುವಂಥ ಸಮಸ್ಯೆಗಳು, ಅವುಗಳ ಕಾರಣಗಳು ಮತ್ತು ಅವುಗಳಿಂದ ಆಗುವಂಥ ಪರಿಣಾಮಗಳನ್ನು ಬುದ್ಧಿವಂತರೆಲ್ಲರೂ ಕುರಿತು ಚಿಂತಿಸಬೇಕು, ಅದರ ಮೇಲೆ ಉಪಾಯಗಳನ್ನು ಕಂಡುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾಗಿದೆ. ಜನಜಾಗೃತಿಯ ಕಾರ್ಯಕ್ರಮ ಆಗಬೇಕಷ್ಟೇ. ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಸಮಾಜದ ವಿವಿಧ ಸ್ತರಗಳಲ್ಲಿ, ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಇಂಥ ಚಿಂತನ ಕೂಟಗಳು ಏರ್ಪಡಬೇಕು. ಸಾಮಾನ್ಯ ಜನರು ಎದುರಿಗೆ ಮಾತನಾಡುವಂತಹ ಜನರೇನಿದ್ದಾರೆ ಅವ್ರಿಗೆ ಮೊದಲು ಈ ವಿಷಯವನ್ನು ತಿಳಿಸಿಕೊಟ್ಟು ಆಮೇಲೆ ಅವ್ರು ಎಲ್ಲೇ ಹೋದರೂ ತಮ್ಮ ವೇದಿಕೆಯಲ್ಲಿ ಈ ವಿಷಯದ ಪ್ರಸ್ತಾಪನೆ ಮಾಡಬೇಕು. ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಸಾಮರ್ಥ್ಯ ಕೊಡಲಿ, ನಮಗೆ ಅದನ್ನು ಎದುರಿಸುವ ಸಾಮರ್ಥ್ಯ ಕೊಡಲಿ ಅಂತ ದೇವರಿಗೆ ಬೇಡ್ಕೊಳ್ಳೋದು. ಇದಕ್ಕಿಂತ ಹೆಚ್ಚಿಗೆ ನಾಡಿನ ಜನತೆಗೆ ಜನರು
ನಮ್ಮ ದೇವರು, ದೇಶ, ಧರ್ಮ ಇವುಗಳನ್ನು ಕುರಿತು ಯಾವಾಗಲೂ ಅವುಗಳ ರಕ್ಷಣೆಗಾಗಿ, ವರ್ಧನೆಗಾಗಿ, ಈ ವಿಚಾರಗಳ ವರ್ಧನೆಗಾಗಿ ಎಲ್ಲರೂ ಯಾವಾಗಲೂ ಎಚ್ಚರವಾಗಿರಬೇಕು. ಯಾವುದೇ ತಪ್ಪು ತಿಳುವಳಿಕೆಗಳನ್ನು ಯಾರಾದರೂ ಹರಡಿದರೆ ಅವುಗಳಿಗೆ ಕಿವಿ ಕೊಡದೆ ನಾವು ನಮ್ಮ ಧ್ಯೇಯವನ್ನು ಮುಟ್ಲಿಕ್ಕೆ ಪ್ರಯತ್ನಶೀಲರಾಗಿರಬೇಕು ಅಂತ. ಅದ್ರ ಬಗ್ಗೆ ನಾನು ತುಂಬ ಕ್ಲಿಯರ್ ಆಗಿದ್ದೇನೆ. ಅದಕ್ಕಿಂತ ಬಹಳ ದೂರ ಇರಬೇಕು. ನಮ್ಮ ಪವಿತ್ರ ಕ್ಷೇತ್ರ ಇದೆ, ಇದರಲ್ಲಿ ಸಂತುಷ್ಟವಾಗಿದ್ದೇನೆ. ಸ್ವಾಗತಿಸುತ್ತಿದ್ದೇನೆ.